ಬಳ್ಳಾರಿ ಬಿಜೆಪಿ ಪಾಲಿಟಿಕ್ಸ್ ಮತ್ತೆ ಜೋರಾಗಿದೆ. ಒಂದು ಕಾಲದ ಆಪ್ತ ಗೆಳೆಯರೇ ಈಗ ಶತ್ರುಗಳಾಗಿ ಮಾರ್ಪಟ್ಟಿದ್ದಾರೆ. ವಿಧಾನಸಭೆ ಎಲೆಕ್ಷನ್ ಅಲ್ಲಿ ರೆಡ್ಡಿಗೆ ರೆಡ್ ಸಿಗ್ನಲ್ ಇಟ್ಟಿದ್ರ ರಾಮುಲು. ಜನಾರ್ದನ ರೆಡ್ಡಿ ವಿರುದ್ಧ ಶ್ರೀರಾಮುಲು ಕೆಂಡಾಮಂಡಲರಾಗಿದ್ದಾರೆ. ಶ್ರೀರಾಮುಲುಗೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ತರಾಟೆ ತೆಗೆದುಕೊಂಡಿದ್ದಾರೆ. ಆರ್ಎಸ್ಎಸ್ ನಾಯಕರಿಗೆ ಶ್ರೀರಾಮುಲು ಅವರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ವಿರುದ್ಧವೂ ದೂರನ್ನ ರಾಮುಲು ಅವರು ನೀಡೋ ಮೂಲಕವಾಗಿ ಯಾವ ರೀತಿಯಾದಂತಹ ಟಾರ್ಗೆಟ್ ಆಗ್ತಾ ಇದ್ದೀನಿ ನಾನು ಬಳ್ಳಾರಿ ಭಾಗದಲ್ಲಿ, ಇದಕ್ಕೆ ಕಾರಣ ಜನಾರ್ದನ ರೆಡ್ಡಿ ಹೇಗೆ ಅನ್ನೋದರ ಬಗ್ಗೆ ವಿವರಿಸಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ವಿರುದ್ಧ ರಾಧಾ ಮೋಹನ್ ಅಸಮಾಧಾನಗೊಂಡ್ರಂತೆ. ಸಂಡೂರು ಬೈ ಎಲೆಕ್ಷನ್ ಸೋಲಿನ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಬಂಗಾರು ಹನುಮಂತು ಅವರು ಸಂಡೂರಿನಲ್ಲಿ ಸೋಲನ್ನ ಕಂಡಿದ್ರು. ಯಾರಿಂದ ಸೋಲಾಯಿತು ಅನ್ನೋದರ ವಿವರ ಕೊಟ್ಟಿದ್ದಾರೆ. ರಾಮುಲು ಕಾರ್ಯವೈಖರಿ ಪ್ರಶ್ನಿಸಿ ಈ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಂಗಾರು ಹನುಮಂತು ಮಾತನ್ನ ಕೇಳಿಸಿಕೊಂಡು ಅದೇ ಸತ್ಯ ಅಂತ ಫುಲ್ ತರಾಟೆ ತೆಗೆದುಕೊಂಡಿರುತ್ತೆ. ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಕಾರ್ಯನಿರ್ವಹಣೆ ಮಾಡಿಲ್ಲ ಅಂತ ದೂರಲಾಗಿದೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಅವರು ಸಪೋರ್ಟ್ ಮಾಡಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಇವರು ಸಪೋರ್ಟ್ನೇ ಕಾರಣ ಅಂತ ಅವ್ರು ಹೇಳಿದ್ದಾರೆ. ರಾಧಾ ಮೋಹನ್ ದಾಸ್ ಮಾತಿಗೆ ಶ್ರೀರಾಮುಲು ಅವರು ಕೆರಳಿ ಕೆಂಡವಾದರು. ಪಕ್ಷಕ್ಕೆ ನಾನು ದುಡ್ದಿದ್ದೀನಿ, ನನ್ನ ವಿರುದ್ಧ ಆರೋಪಗಳು ಸರಿಯಲ್ಲ, ಪ್ರಾಮಾಣಿಕರಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಅಸಮಾಧಾನಗೊಂಡ್ರು. ನಂತರ ಕೋರ್ ಕಮಿಟಿ ಸಭೆಯಿಂದ ಹೊರ ನಡೆದ್ರು. ಅವರು ಹೊರಗೆ ಹೋಗೋ ಹೊತ್ತಿನಲ್ಲಿ ಅಶೋಕ್ ಅವರು ಬೇಡ ಅಂದ್ರಂತೆ. ಆ ನಂತರದಲ್ಲಿ ವಿಜಯೇಂದ್ರ, ಸಿಟಿ ರವಿ ಹೋಗಿ ಕೆಲ ಹೊತ್ತುಗಳ ಕಾಲ ಮಾತನಾಡಿ ಅವ್ರನ್ನ ಸಮಾಧಾನ ಪಡಿಸೋ ಪ್ರಯತ್ನ ನಡೆಸಿದ್ದಾರೆ. ಆದರೆ ಶ್ರೀರಾಮುಲು ಅವರು ಸಮಾಧಾನಗೊಳ್ಳಿಲ್ಲ, ಅಲ್ಲಿಂದ ಹೊರಟೇ ಬಿಟ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ. ಒಂದು ಕಾಲದ ಆಪ್ತರು ಈಗ ಬದ್ಧ ವೈರಿಗಳಾಗಿ ಮಾರ್ಪಟ್ಟಿದ್ದಾರೆ. ಇದಕ್ಕೆ ರಾಜಕಾರಣದಲ್ಲಿ ಸ್ನೇಹ ಅನ್ನೋದು ಉಳಿಯಲ್ಲ ಅನ್ನೋದು ಇದೊಂದು ನಿದರ್ಶನ ಅಂತ ಕಾಣ್ತಲ್ವಾ? ಖಂಡಿತವಾಗಿ ಕೂಡ ಅಧಿಕಾರ ಮತ್ತೆ ಹಣದಿಂದಾಗಿ ಈ ಸ್ನೇಹ ಇಬ್ಬಾಗ ಆಯ್ತಾ ಅನ್ನೋದು ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಯಾಕೆಂದರೆ ಜನಾರ್ದನ್ ರೆಡ್ಡಿ ಅವರು ಜೈಲಿನಿಂದ ಹೊರ ಬಂದ ಬಳಿಕ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳು ಕೂಡ ಆ ಪಾರ್ಟಿಯಲ್ಲಿ ನಡೆದಿತ್ತು. ಜೊತೆಗೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಯವರ ಸಂಬಂಧವೂ ಕೂಡ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಲ್ಲೂ ಕೂಡ ಇತ್ತು. ಅದಕ್ಕೆ ಪುಷ್ಟೀಕರಿಸುವಂತೆ ಜನಾರ್ದನ್ ರೆಡ್ಡಿ ವಾಪಸ್ ಬೇಲಿಂದ ಬಂದ ಬಳಿಕ, ಆ ಒಂದು ಜೈಲಿಂದ ಬಿಡುಗಡೆಯಾಗಿ ಬೇಲಿನಿಂದ ಹೊರಗಡೆ ಬಂದ ಬಳಿಕ ರಾಜಕಾರಣಕ್ಕೆ ಏನು ಬರಬೇಕು ಅಂತಂದರು. ಆ ಸಂದರ್ಭದಲ್ಲಿ BJPಯ ಬಾಗಿಲಿಗೆ ಎಂಟ್ರಿಗೆ ರೆಡ್ ಸಿಗ್ನಲನ್ನು ಕೂಡ ರಾಮುಲು ಅವರು ಇಟ್ಟಿದ್ರು ಅನ್ನೋದು ಅವತ್ತಿನ ಚರ್ಚೆ, ಅವತ್ತಿನ ಆರೋಪ. ಅದಾದ ಬಳಿಕ ಕಲ್ಯಾಣ ರಾಜ್ಯ ಪ್ರಗತಿ ಆ ಒಂದು ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿ ಅಲ್ಲಿಂದ ಗಂಗಾವತಿಯಿಂದನೂ ಕೂಡ ಸ್ಪರ್ಧೆ ಮಾಡಿ ಜನಾರ್ದನ್ ರೆಡ್ಡಿಯವರು ಗೆದ್ದರು. ಮತ್ತು ಕಳೆದ ಮಾರ್ಚ್ನಲ್ಲಿ 2024 ಮಾರ್ಚ್ನಲ್ಲಿ ಆ ಒಂದು ಪಕ್ಷವನ್ನು BJP ಜೊತೆ ವಿಲೀನ ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಶ್ರೀರಾಮುಲು ಅವರಿಗೆ ಜನಾರ್ದನ್ ರೆಡ್ಡಿ BJPಗೆ ಬರೋದು ಇಷ್ಟ ಇರಲಿಲ್ಲ ಅಂತ. ಆದರೆ ಅವತ್ತು ವಿಲೀನ ಮಾಡಬೇಕಾದ್ರೆ ರಾಜ್ಯ BJP ಕಚೇರಿಯಲ್ಲಿ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲೂ ಕೂಡ ಇದೇ ಶ್ರೀರಾಮುಲು ಅವರು ಬಲವಂತವಾಗಿ ಇದ್ರು ಅನ್ನೋದು ಕೂಡ ಅವತ್ತಿನ ಮಟ್ಟಿಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಚುನಾವಣೆಯಿಂದ ಚುನಾವಣೆಗೆ ಅದು ಒಂದು ರೀತಿಯಲ್ಲಿ ಸ್ಫೋಟಗೊಳ್ತಾ ಇದೆ. ಅಂದರೆ ಶ್ರೀರಾಮುಲು ಅವರು 7 ಚುನಾವಣೆಯಲ್ಲಿ ಸೋತಿದ್ದಾರೆ. ಆ ಸೋಲಿನಿಂದ ಹೊರಗಡೆ ಬರುವಂಥದ್ದಕ್ಕೂ ಕೂಡ ಬೇರೆ ಬೇರೆ ರೀತಿಯ ರಾಜಕಾರಣಿಗಳು ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಂಡೂರು ಬೈ ಎಲೆಕ್ಷನ್ ಸೋಲನ್ನು ನನ್ನ ತಲೆಗೆ ಕಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕಳೆದ ಒಂದು ರೀತಿಯಲ್ಲಿ 5-6 ತಿಂಗಳಿಂದ ಕೂಡ ನಡೀತಾನೇ ಇತ್ತು. ಅಂದರೆ ಆ ಬೈ ಎಲೆಕ್ಷನ್ ಆದ ಬಳಿಕ ಅಲ್ಲಿಂದನೂ ಕೂಡ ನಡೀತಾನೇ ಇತ್ತು. DV ಸದಾನಂದ ಗೌಡರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸೋಲಿಗೆ ಕಾರಣಗಳೇನು ಆತ್ಮಾವಲೋಕನ ಜೊತೆಗೆ ಆ ವರದಿಯನ್ನು ಕೂಡ ಕೊಡಬೇಕು ಅಂತ ಕೂಡ ಹೈಕಮಾಂಡ್ ಸೂಚನೆ ಮಾಡಿತ್ತು. ಆದರೆ ಇನ್ನೂ ಕೂಡ ಸದಾನಂದ ಗೌಡರು BJP ಹೈಕಮಾಂಡ್ಗೆ ಯಾವುದೇ ರೀತಿಯ ವರದಿಯನ್ನು ಕೊಟ್ಟಿಲ್ಲ, ರಾಜ್ಯ BJP ಘಟಕಕ್ಕೂ ಕೂಡ ವರದಿಯನ್ನು ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಶ್ರೀರಾಮುಲು ಅವ್ರನ್ನ ಏಕಾಏಕಿಯಾಗಿ ಯಾರದ್ದೋ ಮಾತು ಕೇಳಿ ಪ್ರಶ್ನೆ ಮಾಡಿದ್ರ ಅನ್ನೋದೇ ಈಗ ಬಹುದೊಡ್ಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಶ್ರೀರಾಮುಲು ಅವರು ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಿಮಗೆ ರಿಪೋರ್ಟ್ ಕೊಟ್ಟಂಥವ್ರು ಯಾರು? ನನ್ನ ಮೇಲೆ ಈ ರೀತಿ ಆರೋಪ ಮಾಡೋದು ಸರಿನಾ? ಜನಾರ್ದನ್ ರೆಡ್ಡಿ ಹೇಳಿದ್ರು ಅದೇ ಫೈನಲ್ ಆಗುತ್ತಾ? ಯಾರೋ ಹೇಳಿದ್ರು ಅಂತೇಳಿ ಒಬ್ಬ ರಾಜ್ಯ ಉಸ್ತುವಾರಿ ನನ್ನನ್ನು ಪ್ರಶ್ನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶ ಭರಿತರಾಗಿ ಅಲ್ಲೇ ಕೂಡ ಒಂದು ರೀತಿಯಲ್ಲಿ ಹೊರ ಹಾಕಿದ್ದಾರೆ. ಜೊತೆಗೆ ವಿಜೇಂದ್ರ ಅವ್ರನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ನೀವು ರಾಜ್ಯಾಧ್ಯಕ್ಷರು, ಈ ಸಂದರ್ಭದಲ್ಲಿ ನನ್ನ ಜೊತೆ ನಿಲ್ಲಬೇಕು, ನಾನು ಸಮರ್ಥನೆ ಮಾಡ್ಕೊಳ್ಬೇಕು, ಬಟ್ ನೀವೇನು ಮಾತಾಡ್ತಾ ಇಲ್ಲ ಏನಕ್ಕೆ ಅಂತಲೂ ಕೂಡ ಆ ಒಂದು ಸಭೆ ಒಳಗಡೆ ಕಿಡಿಕಾರಿದ್ದಾರೆ.
ಜೊತೆಗೆ ಇದನ್ನು ನಾನು ಓಪನ್ ಅಪ್ ಆಗಿ ಮಾಧ್ಯಮದ ಮುಂದೆ ಹೋಗ್ತೇನೆ, ಎಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ಹೇಳ್ತೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದೇ ವಿಜಯೇಂದ್ರ ಅವರು CT ರವಿ ಮತ್ತೆ ಅಶೋಕ್ ಜೊತೆಗೆ ಅಶ್ವಥ್ ನಾರಾಯಣ ಅವರನ್ನ ತಡೆದು ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಬೆಳಗ್ಗೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಕೂಡ ಆ ಸುದ್ದಿ ಏರಿತ್ತು. ನಾನಾ ರೂಪದಲ್ಲಿ ಒಂದು ರೀತಿ ಹೊರಗಡೆ ಬರ್ತಾ ಇದ್ದಂಗೆ ಶ್ರೀರಾಮುಲು ಅವರು ಈಗ ಒಂದು ರೀತಿಯಲ್ಲಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಪಬ್ಲಿಕ್ ಟಿವಿ ಜೊತೆ ನೆನ್ನೆ ನಡೆದಿರ್ತಕ್ಕಂಥ ಮಾತುಕತೆ ಏನೆಲ್ಲ ಆಯಿತು ಎಲ್ಲವನ್ನೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ, ಜನಾರ್ದನ್ ರೆಡ್ಡಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ, ಹಾಗಾಗಿ ರಾಧಾ ಮೋಹನ್ ದಾಸ್ ಮಾಡಿರ್ತಕ್ಕಂಥದ್ದು ಕೂಡ ಆರೋಪ ಸರಿಯಲ್ಲ, ಹಾಗಾಗಿ ಇದನ್ನು ನಾನು ಹೈಕಮಾಂಡ್ ಮುಂದೆ ತೆಗೆದುಕೊಂಡು ಹೋಗ್ತೇನೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಅಮಿತ್ ಶಾ ಮೋದಿ ಅವರ ಹತ್ರ ತನಕವೂ ಕೂಡ ಈ ಒಂದು ಇಶ್ಯೂ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಒಂದಂತೂ ಸತ್ಯ, ಇಷ್ಟು ದಿನ ಎಲ್ಲ ಒಂದು ಕಡೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಯತ್ನಾಳ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅಂತ ಏನಿತ್ತು, ಈಗ ಅದಕ್ಕೆ ಆಡ್ ಆನ್ ಆಗಿ ಶ್ರೀರಾಮುಲು ಅವರು ಕೂಡ ಸೇರ್ಕೊಂಡಿರ್ತಕ್ಕಂಥದ್ದು. ಇದನ್ನ ಬಿಜೆಪಿ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ, ವಿಜಯೇಂದ್ರ ಹೇಗೆ ಅರಗಿಸ್ಕೊಳ್ತಾರೆ ಕಾದ್ ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.